ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ರೈತರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಧರೆಪ್ಪ ದಾನಗೌಡ, ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಇಂತಹ ಸಂದರ್ಭದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಅಧಿಕಾರಿಗಳು ಕಾನೂನುಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ರೈತರನ್ನ ಶೋಷಣೆ ಮಾಡುತ್ತಿರುವುದು ಸರಿಯಲ್ಲ ಅಂತ ಆರೋಪವನ್ನ ಮಾಡಲಾಯಿತು. ರೈತ ಮುಖಂಡ ಶಿವಾಜಿ ಕದಂ ಅವರು ಮಾತನಾಡಿದರು. ರೈತ ದೇಶದ ಬೆನ್ನೆಲುಬಾಗಿದ್ದು ಅಧಿಕಾರಿಗಳು ರೈತರಿಗೆ ಗೌರವ ನೀಡಬೇಕು. ಕಚೇರಿಗಳಿಗೆ ಬರುವ ರೈತರನ್ನು ಅನಗತ್ಯವಾಗಿ ಅಲಿದಾಡಿಸದೆ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಬೇಕು ಅಂತ ಹೇಳಿದರು. ಇನ್ನು ಮಾತನಾಡಿದ ಶರಣಪ್ಪ ಕರಜಗಿ, ತಾಲೂಕಿನಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಕೊರತೆ ಉಂಟಾಗಿದ್ದು ಸರ್ಕಾರ ಕೂಡಲೇ ವ್ಯವಸ್ಥೆ ಕಲ್ಪಿಸಬೇಕೆಂತ ಹೇಳಿದರು. ರೈತ ಮುಖಂಡ ರಾಜು ನದಾಫ್ ಅವರು ಮಾತನಾಡಿದರು. ಸಂಘ ಯಾವುದೇ ರಾಜಕೀಯ ಬಣ್ಣ ಹೊಂದಿಲ್ಲ. ರೈತರ ಹಿತಾಸಕ್ತಿಯೇ ಸಂಘದ ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳಿದರು. ಪ್ರತಿಭಟನೆ ಬಳಿಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ರೈತರ ಸಂಪೂರ್ಣ ಸಾಲ ಮನ್ನಾ, ಬೆಳೆ ಪರಿಹಾರ, ವಿದ್ಯುತ್ ಖಾಸಗೀಕರಣ ಕೈಬಿಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಅಲ್ಲದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಶುಲ್ಕದ ವಿವರಗಳನ್ನು ನಾಮಫಲಕಗಳಲ್ಲಿ ಪ್ರದರ್ಶಿಸಬೇಕು. ಅಧಿಕಾರಿಗಳು ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಜೂನ್ 25ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ಜಮಖಂಡಿ ನಗರ ತಾಲೂಕು ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ಜರುಗಿತು. ತಲುಪಬಹುದು. ರೊಕ್ಕಿದ್ದವರೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಡಿಜೆಗಳನ್ನ ಹಚ್ಚಿ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟು ಅವರೊಂದು ಗುಂಪು ಕಟ್ಟಿಕೊಂಡು ಇವರೊಂದು ಗುಂಪು ಕಟ್ಟಿಕೊಂಡು ಅದನ್ನ ಮತ್ತೆ ಸರಿಪಡಿಸಲಾಕ ಪೊಲೀಸರು ಅಲ್ಲಿ ಜಗಳ ಹೊಡೆದಾಟ ಆದ್ರೆ ಅದಕ್ಕೆ ಯಾರ ಕಾರಣ? ಕಾನೂನು ಸುವ್ಯವಸ್ಥೆ ಏನಾಗ್ತೈತಿ? ಜನರು ಆ ಡಿಜೆಗಳಿಗೆ ಎದೆ ಹೊಡ್ಕೊಂಡು ಸಾಯಲಾಕತ್ತಾರ. ಅಷ್ಟೊಂದು ತೊಂದರೆ ಆಗ್ಲಾಗ್ತೈತಿ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಅದಕ್ಕೆ ಪರ್ಮಿಷನ್ ಕೊಡ್ಲಾಗ್ತಾರೆ. ದಯವಿಟ್ಟು ನಾವು ರಾಜ್ಯ ರೈತ ಸಂಘದ ವತಿಯಿಂದ ಜನಸಾಮಾನ್ಯರ ಪರವಾಗಿ ನಾವು ಕಳಕಳಿಯಿಂದ ತಮಗೆ ವಿನಂತಿ ಮಾಡ್ಕೊಳ್ತೇವೆ. ಕಾನೂನನ್ನ ಸರಿಯಾಗಿ ಬಳಸ್ಕೋರಿ. ಯಾರಿಗೂ ಅಂಜುವ ಅವಶ್ಯಕತೆ ಇಲ್ಲ. ಸರಿಯಾಗಿ ನಿಯಮಗಳನ್ನ ಪಾಲನೆ ನೀವು ಮಾಡ್ರಿ. ಆಮೇಲೆ ಸಾರ್ವಜನಿಕರ ಏನು ಸ್ವಲ್ಪ ಏನು ಆ ಗಾಡಿಗೆ ಹೆಡ್ಲೈಟ್ ಇಲ್ಲ, ನಿನ್ ಲೈಸೆನ್ಸ್ ಇಲ್ಲ, ನೀ ಅಲ್ಲಿಂದ ಬಂದಿಲ್ಲ, ಇಂಥವೆಲ್ಲ ನೆಕ್ಸ್ಟ್ ಪ್ರಶ್ನೆ ಮಾಡ್ರಿ. ರೈತ ಬಹಳ ಕಷ್ಟದಲ್ಲಿದ್ದಾನೆ. ಇವತ್ತ ರೈತ ಬದುಕುವಂತ ಸ್ಥಿತಿಯಲ್ಲಿಲ್ಲ. ದನ ಕರುಗಳಿಗೆ ಮೇವು ಇಲ್ಲ, ಕುಡಿಲಾಕ ನೀರಿಲ್ಲ, ಕೆಲಸಕ್ಕೆ ಹೋಗಿ ಅಂದ್ರೆ ದಗದ ಕಚ್ಚಾವರು ಕೂಡ ಇಲ್ಲದಂತ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಚಿಂತನೆಗಳನ್ನು ಮಾಡಿಕೊಂಡು ಬರಗಾಲ ಅಂತ ಘೋಷಣೆ ಮಾಡಿ ಗೋಶಾಲೆಗಳನ್ನು ತೆಗಿಬೇಕಾಗಿತ್ತು ತಕ್ಷಣ. ಅದನ್ನು ಕೂಡ ತಹಸೀಲ್ದಾರರನ್ನು ಮನವಿ ಸಲ್ಲಿಸು ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಏನ್ ಮಾಡ್ತಾರ? ನೀವೇನ್ ಎಲ್ಲಿ ತಲೆ ಹೊಡಿತಿರೋ ಏನ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಒಂದ್ ತಿಂಗಳಿಗೆ ಬರ್ಬೇಕು, ಒಂದ್ ತಿಂಗಳಿಗೆ ಬರ್ಬೇಕಂತೇಳಿ MLA ಅವ್ರಿಗೆ ಆದೇಶ ಕೊಟ್ಟಂದ್ರೆ ಅವ್ರು ಏನ್ ಮಾಡ್ತಾರೆ? ಕೆಳ ಹಂತಿನ ಅಧಿಕಾರಿಗಳನ್ನ ತಲೆ ಬೋಳಿಸ್ತಾರೆ. ಕೆಳ ಹಂತಿನ ಅಧಿಕಾರಿಗಳು ಎಲ್ಲಿ ಬರ್ತಾರ? ನಮ್ಮ ಹತ್ತಿರ ಬರ್ತಾರ ಲಾಸ್ಟ್. ಅದಕ್ಕ ದಯಮಾಡಿ ತಿಳಿಸ್ಬೇಕು. ಶಾಸಕರು ಇದನ್ನ ನಮಗ್ ಗೊತ್ತೈತಿ. ಯಾರು ತಿನ್ನಾಕತ್ತೀರಿ, ಯಾರು ಏನ್ ಮಾಡಾಕತ್ತೀರಿ ಅಂತ ಗೊತ್ತೈತಿ. ಮುಂದಿನ ದಿನಮಾನದೊಳಗೆ ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ತೀವಿ. ನೀವು ಏನು ತಿದ್ದುಕೊಂಡ್ರೆ ಒಳ್ಳೇದಾಗತ್ತೆ ಎಚ್ಚರಿಕೆ ಕೊಡ್ತೀವಿ. ಇವತ್ತಿನ ದಿನ ಯಾರೋ ಏನೇನೋ ಯಾರಿಗೋ ಹೋಲಿಕೆ ಮಾಡ್ಕೊಳ್ತಾರ. ದಯವಿಟ್ಟು ಅದು ಆಗ್ಬಾರ್ದು. ನನಗ ಈ ವೇದಿಕೆ ಸಂದರ್ಭದೊಳಗೆ ಈ ವೇದಿಕೆ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋದೇನಂದ್ರ, ನಿಮ್ದ ಯಾವ ಬನ ಅಂತ ಹೇಳಿ ಕೇಳ್ತಾರ. ರೈತ ಸಂಘ ಅಧ್ಯಕ್ಷನ ಕೆಲವೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಾಗ್ಲಿ ಪತ್ರಿಕೆ ಅಂತಂಬರಾಗ್ಲಿ ನಮ್ಮನ್ನ ಕೇಳುವಂತ ಸಜ್ಜಿಕ್ ಐತೆ. ಅದು ಈ ಸಭೆ ಮುಖಾಂತರ ನಾನೆಲ್ಲರಿಗೆ ಸ್ಪಷ್ಟವಾಗಿ ಹೇಳ್ತನು, ನಮ್ಮಲ್ಲಿ ಯಾವ ಬನಾನೂ ಇಲ್ಲ. ನಾವು ಫಸ್ಟ್ನೇ ಹೇಳ್ಕೊತ ಬಂದೆವು. ರೈತ ಸಂಘ ಪ್ರೊಫೆಸರ್ ನಂಜುಂಡ ಸ್ವಾಮಿ ನಮ್ಮ ಭಾಗದಾಗ ಬಂದಾಗ ರಮೇಶ್ ಅಣ್ಣ ಗಡದನ್ನವರು ಅಂತ ಹೋರಾಟಗಾರನ ಆದಿಯಾಗಿಟ್ಟುಕೊಂಡ ನಾವು ಯಾವುದೇ ಬನ ಕೇಳ್ತಾರಿಲ್ಲ. ನೀವು ಕೋಡಿಹಳ್ಳಿ ಅವ್ರ ಬನಾನೋ ಅಥವಾ ಚುನ್ನಪ್ಪ ಪೂಜಾರಿನ ಬನಾನೋ, ಬಡಗಲ್ಪುರ್ ನಾಗೇಂದ್ರ, ಚಾಮರ್ಸ್ ಮಾಲಿ ಪಾಟೀಲು, HS ಬಸವರಾಜಪ್ಪ, ಇಲ್ಲ ಅಖಂಡ ಕರ್ನಾಟಕ ಬಾಬಾ ಗೌಡಂದು, ಈ ತರ ಸಾಕಷ್ಟು ರೈತ ಸಂಘಟನೆಗಳು ಅದಾವ. ಅದಕ್ಕ ನಿಮ್ ಬನ ಯಾವ್ದತ್ತಿ ಹೇಳಿದಾಗ ನಾನು ನಿನ್ನೆ ದಿನ ಆದ್ರೂ ಸ್ಪಷ್ಟವಾಗಿ ಹೇಳಿದೀವಿ, ನಾವು ಮೊದಲೇ ಹೇಳಿದನು ಹೇಳಿದೀವಿ. ಒಂದು, ನಮ್ಮಲ್ಲಿ ಯಾವುದೇ ಬನ ಇಲ್ಲ. ನಾವು ರೈತ ಕುಲಕ್ಕೆ ಅನ್ಯಾಯ ಆದಾಗ, ಯಾವುದೇ ವ್ಯಕ್ತಿ ರೈತಗೆ ಅನ್ಯಾಯ ಮಾಡಿದಾಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾಕ ಪ್ರೊಫೆಸರ್ ನಂಜುಂಡ ಸ್ವಾಮಿ ಮತ್ತು ನಮ್ಮ ಭಾಗದ ರಮೇಶ್ ಅಣ್ಣ ಕಡದನ್ನವರು ಅವರ ಆದರ್ಶಗಳ ಚಿಂತನೆಗಳನ್ನು ಇಟ್ಟುಕೊಂಡ
ನಾವು ಚಳವಳಿ ಮಾಡ್ಕೊತ ಬಂದಂತವ್ರು, ನಮ್ಮಲ್ಲಿ ಯಾವುದೇ ಸಂಘಟನೆ ಭಿನ್ನಾಭಿಪ್ರಾಯ ಇಲ್ಲ.